ಸರ್, ಈಗ ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅನ್ನೋದು ನಮಗೆ ಗೊತ್ತು. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸ್ಕೊಂಡಿರೋದು. ಆ ಬೆಂಗಳೂರು ಎಷ್ಟು ಬೆಳೀತಾ ಇದೆಯೋ ಅಕ್ರಮ ಚಟುವಟಿಕೆಗಳು ಅಷ್ಟೇ ಹೆಚ್ಚಾಗ್ತಾ ಇದೆ. ಅಂದರೆ ಏನು ಕಾರಣ, ಎಲ್ಲಿ ವಿಫಲ ಆಗ್ತಾ ಇದೆ, ಹೇಗೆ ಅಂತ ಸರ್ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬಹುದು? ಬ್ಯಾಂಗ್ಳೂರ್ ಸಿಟಿಗೆ ಗವರ್ನ್ ಮಾಡೋದು ಇಟ್ಸ್ ಕಾಂಪ್ಲಿಕೇಟೆಡ್. ಬಟ್ ಏನಂದರೆ ನಾಟ್ ಇಂಪಾಸಿಬಲ್. ನೀವು ಅಧಿಕಾರದ ಕುರ್ಚಿ ಮೇಲೆ ಕೂತಿರುವಾಗ ಯು ಶುಡ್ ಸೆಂಡ್ ದ ಕರೆಕ್ಟ್ ಸಿಗ್ನಲ್ಸ್. ದಿಸ್ ಇಸ್ ವಾಟ್ ಐ ಟಾಲರೇಟ್, ದಿಸ್ ಐ ವಾಟ್ ಐ ಡೋಂಟ್ ಟಾಲರೇಟ್ ಅಂತ. ನಾನು CP ಇರೋ ಸಮಯದಲ್ಲಿ DK ಶಿವಕುಮಾರ್ಗೆ ಬಿಡುಗಡೆ ಆಯಿತು. ಹೌದು. ತಿಹಾರ್ ಜೈಲಿಂದ. ಹೌದು. ತದನಂತರ ನಿಮಗೆ CAA NRC ಆಯಿತು, ಕಾಯ್ದೆ ಆಯಿತು, ಕೋವಿಡ್ ಬಂತು. ಬೆಂಗಳೂರು ಸಿಟಿ ಒಳಗೆ ನೀವೆಲ್ಲ ಒಂದು ಕಡೆ ಆದರೂ ಒಂದು ಟೈರ್ ಸುಟ್ಟಿದ್ದು ಕೇಳಿ ನೋಡಿದ್ರೆ ಅವಾಗ ಒಂದು ಟೈರು ಸುಟ್ಟಿಲ್ಲ, ಪ್ರೊಟೆಸ್ಟ್ ಆಗಲಿಲ್ಲ. CAA NRC ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಹೌದು. ಸಂವಿಧಾನಿಕವಾಗಿ ಏನು ಮಾಡಬೇಕು ಮಾಡಿದ್ರು. ಕಾನೂನು ಯಾರು ತೊಗೊಳಕ್ಕೆ ಬಿಟ್ನಾ ನಾನು ಯಾರಿಗಾದ್ರು? ಇಲ್ಲ ಸರ್. ಯು ಹ್ಯಾವ್ ಟು ಕನ್ವೆ ಟು ಯುವರ್ ಟೀಮ್. ನಿಮ್ಮ ಟೀಮ್ಗೆ ಸುಮ್ಮನೆ ಅವ್ರು ಹೇಳ್ತಾರೆ ಅವ್ರು ಸಿಂಗಮ್ ಅಂತ. ಸಿಂಗಮ್ ಇದು ಫೂಲಿಶ್. ಯಾವನಾದ್ರೂ ಹೇಳ್ತಾನೆ ನಾನು ಸಿಂಗಮ್ ಅಂತ ಹೇಳಿದ್ರೆ ಅವನಷ್ಟು ದೊಡ್ಡ ಇಡಿಯಟ್ ಯಾರೋ ಇಲ್ಲ. ಯು ಶುಡ್ ಮೇಕ್ ದ ಸಿಸ್ಟಮ್ ಸಿಂಗಮ್. ಸಿಸ್ಟಮ್ಗೆ ಸಿಂಗಮ್ ಮಾಡಬೇಕು ನೀವು. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವನೊಳಗೆ ಅಪಾರವಾದ ಧೈರ್ಯ ತುಂಬಿರಬೇಕು. ನಾನು ಏನು ಮಾಡಿದ್ರು ನನ್ನ ಕಮಿಷನರ್ ನನಗೆ ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಅವನೇನೋ ಮಾಡಿಬಿಟ್ಟು ಕಮಿಷನರ್ ಯಾಕಪ್ಪ ಅವ್ರ ತಂಟೆಗೆ ಹೋದಿ ನೀನು, ಅದೆಲ್ಲ ಯಾಕೆ ಮಾಡೋಕ್ಕೆ ಹೋಯ್ತು ಅಂದರೆ ಅವ್ನು ಧೈರ್ಯ ಹೊಟ್ಟೋಗುತ್ತೆ. ನಾಳೆ ಮಾಡೋದಿಲ್ಲ, ಮಾಡಿದ್ದು ಕರೆಕ್ಟಾಗಿ ಮಾಡಿದ್ಯಾ, ಐ ಸ್ಟ್ಯಾಂಡ್ ಬೈ ಅಂತ. ಒಂದು ವರ್ಷ ನಾನು ಇರೋಗ ಇಂಥ ಸಮಸ್ಯೆ ನಾವು ನಮ್ಮ ಟೈಮಲ್ಲಿ ಎದುರು ನಾನೇನು ಹೋಗ್ಬಿಟ್ಟಲ್ಲ ನಾನು ಸಿಂಗಮ್ ಅಂತ. ಐ ಮೇಡ್ ಮೈ ಕಾನ್ಸ್ಟೇಬಲ್ ಇನ್ ಟು ಎ ಸಿಂಗಮ್. ಅವನು ಸಿಂಗಮ್ ಆಗಿದ್ರೆ ಇಡೀ ಸಿಸ್ಟಮ್ ಸಿಂಗಮ್ ಆಗಿರುತ್ತೆ. ನಾವು ಸಿಂಗಮ್ ಆಗಿ ಪ್ರಯೋಜನ ಇಲ್ಲ, ಅಥವಾ ನಾವು ಹೋಗ್ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಅವನಿಗೆ ಚೆನ್ನಾಗಿ ನೋಡಿ, ಆತನಿಗೆ ಒಳ್ಳೆ ಧೈರ್ಯ ಕೊಟ್ಟು ನಮ್ಮ ಸಿಬ್ಬಂದಿಗೆ ಒಳ್ಳೆ ಸಪೋರ್ಟ್ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನೆಲ್ಲ ಕಡೆ ಹೋಗ್ಬಿಟ್ಟು ರೌಡಿಗಳಿಗೆ ಹಿಡಿಯೋದು ಮಾಡೋದು. ನಾನೇನು ರೌಡಿ ಪರೇಡ್ ಕೂಡ ಮಾಡಿಲ್ಲ. ನಾನೇನು ರೌಡಿ ಪರೇಡ್ ಒಂದ್ಸಲ ಕೆಲವೆಲ್ಲ ರೌಡಿ ಪರೇಡ್ ಮಾಡ್ತಾರಲ್ಲ, ರೌಡಿ ಪರೇಡ್ ಆಲ್ಸೋ. ಮೈ ಸಿಸ್ಟಮ್ ಇಸ್ ದೇರ್ ಟು ಟೇಕ್ ಕೇರ್. ಕೋವಿಡ್ ಟೈಮಲ್ಲಿ ವಿಚಿತ್ರವಾದ ಸಮಯಗಳು. ನಾನು ಒಬ್ಬ 17,800 ಕಾನ್ಸ್ಟೇಬಲ್ಗಳಿದ್ರೆ ಆ ಸ್ಥಳದಲ್ಲಿ ನೀನೇ ಪೊಲೀಸ್ ಕಮಿಷನರ್, ಯು ಆರ್ ದಿ ಪೊಲೀಸ್ ಕಮಿಷನರ್. ನಿನಗೇನು ಡಿಸಿಷನ್ ತೊಗೋಬೇಕು ಆ ಡಿಸಿಷನ್ ತೊಗೋನೆ. ಐ ಆಮ್ ದೇರ್ ಟು ಸ್ಟ್ಯಾಂಡ್. ಅವನಿಗೆ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಗತ್ತಲ್ಲ ಅವನಿಗೆ. ಹೌದು. ಅವನು ಬೇಜವಾಬ್ದಾರಿತೆ ನಡ್ಕೊಳ್ಳಲ್ಲ. ಹೌದು. ಕಮಿಷನರ್ ಅಧಿಕಾರ ನನ್ನ ಹತ್ರ ಇದೆ, ನಾನು ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು. ಕರೆಕ್ಟ್. ಹೌದು. ಸೊ ಯು ಹ್ಯಾವ್ ಟು ರನ್ ಅ ಸಿಸ್ಟಮ್ ಮೇಡಮ್. ಸೊ ಯು ಹ್ಯಾವ್ ಟು ಹ್ಯಾವ್ ಲೀಡರ್ಶಿಪ್ ಟು ರನ್ ದ ಸಿಸ್ಟಮ್. ಸುಮ್ಮನೆ ಈಗ ನೋಡಿ, ನೆನ್ನೆ 2 ದಿನ ಹಿಂದೆ ಆಂಧ್ರ ಪ್ರದೇಶ DGP H.G. ಡೋರಾ ಅವ್ರು ತೀರ್ಕೊಂಡ್ರು. ನಕ್ಸಲಿಸಮ್ ಟೈಮಲ್ಲಿ ಎಂಥ ದೊಡ್ಡ ಲೀಡರ್ ಆಗಿರೋದು. ವಾಟ್ ಎ ಗ್ರೇಟ್ ಲೀಡರ್ ಈ ವಾಸ್ ಫಾರ್ ದಿ ಪೊಲೀಸ್ ಫೋರ್ಸ್. ನಾವು ಕಲ್ತಿದ್ದು ಎಕ್ಸಲೆಂಟ್ ಪೊಲೀಸ್ ಲೀಡರ್ಸ್. ಟೀಮ್ ಅಡಿಯಾಳಿದ್ರು ನಮ್ಮ ಅಲ್ಲಿ, SNS ಮೂರ್ತಿ ಇದ್ರು ಇಲ್ಲಿಗೆ, ಮತ್ತು AR ನಿಜಾಮುದ್ದೀನ್, ಮತ್ತು ನಮ್ಮ ಮರಿಸ್ವಾಮಿ ನನಗೆ ಪೊಲೀಸ್ ಕಮಿಷನರ್, ಶರತ್ ಚಂದ್ರ ಬರ್ಮನ್ ಇದ್ರು ಅಲ್ಲಿಗೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು JF ರವೇರೋಗಿ ನಾವು ನೋಡ್ತಾ ಇದ್ವಿ. KPS ಗಿಲ್ ಹತ್ರ ನಾವು ಪಾಠ ಹೇಳ್ಸ್ಕೊಂಡಿದ್ವಿ. ಮತ್ತು ಕಿರಣ್ ಬೇದಿ ಹತ್ರ ಪಾಠ ನಮ್ಮ ಅಕಾಡೆಮಿಗೆ ಬಂದು ಪಾಠ. ಸೊ ನಮಗೆ ಆ ರೀತಿ ಧೈರ್ಯ ಅವ್ರು ತುಂಬಿದ್ರು. ಸೊ ನಾವು ಆ ಧೈರ್ಯ ಕೆಳಗಡೆ ಅವ್ರು ತುಂಬಬೇಕು. ನಾವು ಸುಮ್ಮನೆ ಬರೀ ದುಡ್ಡು ಕೊಟ್ಟು ಆ ಪೋಸ್ಟಲ್ಲಿ ಹೋಗಬೇಕು, ಅಲ್ಲಿ ಹೋದ ನಂತರ ದುಡ್ಡು ಮಾಡಬೇಕು ಮಾಡ್ತಾ ಇದ್ದಾರೆ. ನಿಮಗೆ ಯು ವಿಲ್ ನಾಟ್ ಲಾಸ್ಟ್ ಲಾಂಗ್. 1 ವರ್ಷ ಇದ್ರೇ ಸಾಕು ಅಷ್ಟೇ. ಅದು ಹೌದು. ಮತ್ತೆ ಜನನು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಸರ್, ಈ ದಕ್ಷ ಅಧಿಕಾರಿಗಳು ಮಾಡುವಂತಹ ಕೆಲಸಗಳು ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಬ್ಬರು ಮಾಡುವಂತಹ ತಪ್ಪನ್ನು ಜನ ಎಲ್ಲರೂ ಕೂಡ ಇದೇ ರೀತಿನೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಜನರು ಕೂಡ ಅದೇ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ನೋಡಿ, ಸ್ಪೇಸ್ ಆಕ್ಯುಪೈ ಮಾಡೋದು ಮೇಲೆ ಡಿಪೆಂಡ್. ನಾವು ಸ್ಪೇಸ್ ಆಕ್ಯುಪೈ ಮಾಡ್ತಾ ಇದ್ವಿ. ನಾನು ಇಲ್ಲಿ ಕೂತ್ಕೊಂಡ್ರೆ ನಾನು ಹೇಳ್ದಂಗೆ ಕೇಳಬೇಕು ಆಯಿತು. ಮೇಲ್ಗಡೆ ರಾಜಕಾರಣಿಗಳಿದ್ದಾರೆ, ಅವ್ರದ್ದು ಸೂಚನೆ ಸಲಹೆ ನಾವು ಕೇಳ್ತಾ ಹೋಗೋಣ. ಬಟ್ ಏನಂತ ಅವ್ರು ಕಾಲಿಗೆ ಬಿದ್ದುಬಿಟ್ಟು ತಪ್ಪು ಕೆಲಸ ನಾವು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ರಿಕ್ರೂಟ್ಮೆಂಟ್ಗೆ ಇನ್ಚಾರ್ಜ್ ಆಗಿದ್ರು. ಎಲ್ಲ ರಾಜಕಾರಣಿಗಳ ಹತ್ರ ಹೋಗ್ಬಿಟ್ಟು ನನಗೆ ಪೊಲೀಸ್ ಕಮಿಷನರ್ ಮಾಡಬೇಕು, ಆಯ್ತಪ್ಪ ನಾನು ಪೊಲೀಸ್ ಕಮಿಷನರ್ ಮಾಡ್ತೀನಿ, ನಾನು ಹೇಳಿದವ್ರಿಗೆಲ್ಲ ನೀನು ನೌಕರಿ ಕೊಡಿಸು ಅಂತ ಸಿಸ್ಟಮ್ ಎಲ್ಲ ಏನೇನೋ ಮಾಡಿಬಿಟ್ಟು ಅವ್ರಿಗೆಲ್ಲ ನೌಕರಿ ಕೊಡಿಸಿದ್ರು. ಆ ನೌಕರಿ ತೊಗೊಂಡ್ರು. ಈ ಮನುಷ್ಯ ಜೈಲಿಗೂ ಹೋದ. ಹೌದು. ಮತ್ತು ದೊಡ್ಡ ಹಗರಣನೂ ಆಯಿತು. ಇಲ್ಲ, ಈ ಕೆಲಸ ಕೆಲಸ ಆಗಲ್ಲ. ಮತ್ತು ರಾಜಕಾರಣಿಗಳು ಕೂಡ ತುಂಬ ಅವರು ನಾನು ನೋಡ್ದಂಗೆ ನಾನು ಡೀಲ್ ಮಾಡಿ, ಸರ್ ಇದು ದಯವಿಟ್ಟು ಮಾಡೋದು ಬೇಡಿ ಸರ್, ಇದು ಸರಿ ಇಲ್ಲ, ಮಾಡದೇ ಇರೋದು ಇಲ್ಲ ರೀ ಮಾಡಲೇಬೇಕು ಸರ್, ಯೋಚನೆ ಮಾಡಿ ಸರ್, ಇವತ್ತು ಬೇಡ ಡಿಸಿಷನ್ ತೊಗೊಳ್ಳು, ನಾಳೆ ಒಂದು ಡಿಸಿಷನ್ ತೊಗೊಳ್ಳೋಣ ಸರ್. ನಾಳೆ ಬಂದರೆ ಮತ್ತೆ 2-3 ಸರ್ತಿ ಹೇಳಿದ್ರೆ ಅವ್ರಿಗೆ
ಯು ಕ್ಯಾನ್ ಕನ್ವಿನ್ಸ್ ದಮ್. ಕನ್ವಿನ್ಸ್ ಮಾಡ್ಬೇಕು ನಾವು ಅಷ್ಟೇ ಅವ್ರಿಗೆ. ಖಂಡಿತ ಇಲ್ಲದ್ರೆ ನನಗೋ ಲಾಭ ನಿನಗೋ ಲಾಭ ಅಂತ ಹೇಳಿ ಮಾಡಿದ್ರೆ ಇಬ್ರು ಮುಳುಗ್ತೀವಿ ಅಷ್ಟೇ. ಸತ್ಯ ಸರ್. ಯಾವ ಅಭಿವೃದ್ಧಿನೂ ಆಗಲ್ಲ, ಆಗೋದಿಲ್ಲ. ಅಲ್ಲಿ ಮುಳುಗೋಗೋದು ಜನ. ಈಗ ನೋಡಿ ಈ ಈ ಟೆಂಡರ್ಗಳಲ್ಲಿ ಮಾಡ್ತಾರಲ್ಲ, ಟೆಂಡರ್ ಕರಿಬೇಕು ಏನಾದರೂ ಒಂದು ಎಕ್ಸ್ಪೆನ್ಸ್. ಹೌದು. ಟೆಂಡರ್ ಕರಿಯೋಕ್ಕಿಂತ ಮುಂಚೆನೆ ನನಗೆ 30% ಕೊಟ್ಬಿಡು, 40% ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾರೆ, ನೋಡಪ್ಪ ಇವ್ನಿಗೆ ಕೊಟ್ಬಿಡು ಅಂತ. ಅವನೇನು ಹೇಳ್ತಾರೆ, ಆಯ್ತು ನನಗೂ ಒಂದು 10%, 15% ಕೊಡು, ಹೆಂಗೋ ನಮ್ಮ ಬಾಸ್ ತಗೊಳ್ತಾನೆ. ಹೌದು. ಅವ್ನು ಹೇಳ್ಬೇಕಲ್ಲ ನಾ ಮಾಡೋದಿಲ್ಲ ಅಂತ. ಹೌದು, ಮಾಡೋದಿಲ್ಲ ಸರ್, ಕೊಡ್ಬೇಕಲ್ಲ ಅಂತ ಹೇಳಿ ಅವನಿಗೆ ಪ್ರೆಷರ್ ಮಾಡೋದಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಹೌದು. ಯಾಕೆ ಬೇಡ? ಯಾಕಂದ್ರೆ ನಮ್ಮ ಪುಟ್ಕೋಸಿ 10% ಸಿಗುತ್ತೆ, ಅದಕ್ಕೋಸ್ಕರ ಮಾಡ್ತಾನೆ. ಅವ್ನಿಗೆ 40% ಸಿಗುತ್ತೆ, ಅಧಿಕಾರಿಗೆ ಒಂದು 10% ಸಿಗುತ್ತೆ. ಮಾಡೋದಿಲ್ಲ ಅಂತ ಹೇಳ್ಬೇಕು. ನನಗೆ 2-3 ಸರ್ತಿ ಅವಾಗ ಬಂದ್ರೆ ನಾ ಮಾಡೋದಿಲ್ಲ ಅಂತ ಹೇಳಿ, ಐ ನಾಟ್ ಡೂ ಇಟ್ ಸರ್. ನಿಮಗೂ ಒಳ್ಳೇದಲ್ಲ ನನಗೂ ಒಳ್ಳೇದಲ್ಲ ಅಂತ. ಹೌದು. ಐ ಟೋಲ್ಡ್ ಹಿಮ್ ಅವ್ರದ್ದು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಚೆ ನಾನು ಕೆಲಸ ಮಾಡಿದ್ದೀನಿ. ಅಂಥ ಟೈಮಲ್ಲಿ ಒತ್ತಡ ಬರುವಾಗ ನಾಟ್ ಗುಡ್ ಫಾರ್ ಯು, ನಾಟ್ ಗುಡ್ ಫಾರ್ ಮೀ ಅಂತ. ಇವತ್ತು ಕೂಡ ನಾವೆಲ್ಲ ಚೆನ್ನಾಗಿದ್ದೀವಿ ರಾಜಕಾರಣಿಗಳ ಜೊತೆ, ಯಾರ ಜೊತೆ ಯಾರು ನಂಗೆ ಹೇಳಿದ್ರಲ್ಲ. ಸೊ ಹೇಳೋರು ಹೇಳಬೇಕಲ್ಲ. ಸೊ ಎಷ್ಟು ಜನ ಪಾಪ IAS ಆಫೀಸರ್ಗೆ ಅವಮಾನದಲ್ಲಿ ಜೀವನ ಪೂರ್ತಿ ಅವಮಾನ, ಸುಮ್ಮನೆ ಹೊರಗಡೆ ಮಾತ್ರ ಎಲ್ಲರೂ ಸಲೂಟು ಸಲಾಮು ಅವ್ರಿಗೆ. ಪಾಪ ಈ ರಾಜಕಾರಣಿಗಳು ಅವ್ರಿಗೆ ಮಾನ ಮರದೆಲ್ಲ ತೆಗೆದುಬಿಡ್ತಾರೆ. ಕರೆಕ್ಟ್ ಸರ್. ಸರ್, ನಿಮ್ಮ ಇಷ್ಟು ವರ್ಷದ ಸರ್ವಿಸಲ್ಲಿ ಯಾವುದಾದ್ರೂ ಮರೆಯಲಾಗದಂತಹ ಯಾವುದಾದ್ರೂ ಒಂದು ಘಟನೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ, ಸಾಕಷ್ಟು ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ನೆನಪಿಸ್ಕೊಳ್ಳೋದಾದ್ರೆ ಸರ್, ಬಹಳ ಚಾಲೆಂಜಿಂಗ್ ಆಗಿತ್ತು ಈ ಕೇಸ್ ನನಗೆ. ಅಲ್ಲ, ಕೇಸಸ್ ನಾವು ಮಾಡಕ್ ಹೋಗಲ್ಲ, ನಾವು ಸಿಚುವೇಶನ್ ನೋಡ್ತೀವಿ. ಕೇಸಸ್ ಎಲ್ಲ ಈ ಇನ್ಸ್ಪೆಕ್ಟರ್ಸ್ ಡಿವೈಸ್ ಅಲ್ಲೇ ನಿಂತೋಗುತ್ತೆ. ನಾನು ಬ್ಯಾಂಗ್ಳೂರು ರೂರಲ್ SP ಇರುವಾಗ ಈ ವಿಟ್ಲೇನಹಳ್ಳಿ ಗಲಾಟೆ ಆಯಿತು. ವಿಟ್ಲೇನಹಳ್ಳಿಯಲ್ಲಿ ನೀರಾ ಗಲಾಟೆ ಆಗೋ ಟೈಮಲ್ಲಿ ಅವಾಗ SM ಕೃಷ್ಣ ಸರ್ಕಾರ ಅವಾಗ ಹೊಸದಾಗಿ ಬಂದಿತ್ತು. SM ಕೃಷ್ಣ ಸರ್ಕಾರ ಮೊದಲನೇ ವರ್ಷ ಅವ್ರಿಗೆ ಆಚರಣೆ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ವೀರಪ್ಪನ್ ರಾಜ್ಕುಮಾರ್ ಅವ್ರಿಗೆ ಎರಡನೇ ಸಾರ್ತಿ ಎಲ್ಲ ಮಾಡಬೇಕು ಅಂತ ಹೇಳುವಾಗ ನಮ್ಮ ಸಿಬ್ಬಂದಿ ಫೈರ್ ಓಪನ್ ಮಾಡಿಬಿಟ್ಟು ಇಬ್ಬರು ರೈತರಿಗೆ ಸಾಯಿಸ್ಬಿಟ್ಟಿದ್ರು ಅವಾಗ. ಸೊ ಆ ಸಮಯದಲ್ಲಿ ನಾನು ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಚನ್ನಪಟ್ಟಣದಲ್ಲಿದೆ. ನನಗೇನು ಚಿಕ್ಕ ವಯಸ್ಸವಾಗ ತುರ್ತಾಗಿ ನಾನು ರಶ್ ಮಾಡಿದೆ. ನಾನು ಹೋಗೋ ಅಷ್ಟರಲ್ಲಿ ನನ್ನ ವೆಹಿಕಲ್ ಎಲ್ಲ ಟಾಪಲ್ ಮಾಡಿಬಿಟ್ಟು ಬೆಂಕಿ ಹಚ್ಬಿಟ್ರು ವೆಹಿಕಲ್ಗೆ. ಮತ್ತು ನಾನು ಬಿಟ್ಟೆ BV ಹಳ್ಳಿ ಟೆಲಿಫೋನ್ ಸ್ಟೇಷನ್ ಒಳಗೆ ಓಡೋದೆ. ಏನೋ 3,000 ಜನ ಕ್ರೌಡಲ್ಲಿ. ನಾನು ಅನ್ಕೊಂಡೆ ಆಯ್ತು ಇವತ್ತು ಸುಟ್ಟಾಕ್ಬಿಡ್ತಾರೆ ನನಗೂ. ರೈತರು ನೀರಾ ಗಲಾಟೆ ಟೈಮ್. ಸೊ ಕಿಟಕಿ ಓಪನ್ ಆದ ತಕ್ಷಣ ಅವರು ಭಾಸ್ಕರ್ ಅವ್ರಿಗೆ ನಮ್ಮ ಜಿಲ್ಲಾ SP ಅವರು ಎಲ್ಲ ದೂರ ಹೋಗಿ. ಯಾವತ್ತೂ ಒಂದಿನ ನನ್ನ ಕಚೇರಿಗೆ ಒಂದು ಬಂದಿರೋವಾಗ ಅವನ ಹತ್ರ ಸ್ವಲ್ಪ ಸೌಜನ್ಯವಾಗಿ ಮಾತಾಡಿ ಒಂದು ಕೆಲಸ ಮಾಡಿದೆ ಅಂತ ನನಗೆ ಜ್ಞಾಪಕ ಇರಲಿಲ್ಲ ನೋಡಿ. ಸೊ ಅದಕ್ಕೆ ಟೆಲಿಂಗ್ ಯು ನಾವು 100 ಜನ ನಮ್ಮ ಕಚೇರಿಗೆ ಬರ್ತಾರೆ. ನಮ್ಮ ಕಚೇರಿ ತನಕ ಯಾರು ಬರ್ತಾರಲ್ಲ, ದಿಢೀರಂತ ಯಾರೋ ಹಾಸಿಗೆಯಿಂದ ಎದ್ದು ಯಾರು ಬರಲ್ಲ. ತುಂಬಾ ಯೋಚನೆ ಮಾಡಿದಂತ ಬಂದಿರ್ತಾರೆ. ಕೊನೆಗೆ ನಮ್ಮ ಹತ್ರನೂ ಬಂದು ಅವಮಾನ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನೋ ಐ ಹ್ಯಾವ್ ಬೀನ್ ಗುಡ್ ಟು ಹಿಮ್. ಸೊ ಇಟ್ ವಾಸ್ ಸರ್ ಹೊರಗಡೆ ಬನ್ನಿ ಸರ್ ನೀವು, ಅದರ್ವೈಸ್ ಐ ವುಡ್ ಹ್ಯಾವ್ ಬೀನ್ ಕಿಲ್ಡ್ ಆನ್ ದಟ್. ಕರೆಕ್ಟ್. ಸೊ ಇಂಥದ್ದು ಅಲ್ಲಿ ಮತ್ತು ಹುಬ್ಳಿಲಿ ಹುಬ್ಳಿಲಿ ಅದು ಕೂಡ ಇದು ದೇವೇಗೌಡರು ಪ್ರಧಾನಿ ಇರುವಾಗ ಬಂದಿರುವಾಗ ಏನು ಸೌತ್ ವೆಸ್ಟರ್ನ್ ರೈಲ್ವೆ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು. ಹುಬ್ಳಿಯಲ್ಲಿ ಇದು ಹೈಕೋರ್ಟ್ ಪೀಠ ಎಸ್ಟಾಬ್ಲಿಷ್ ಮಾಡಬೇಕು. ಆಗಲ್ಲ ಅವಾಗ ಈ ಪ್ರಹ್ಲಾದ್ ಜೋಶಿ ಅವರು ಮತ್ತು ಅನಂತಕುಮಾರ್ ಅವರು, ಜಗದೀಶ್ ಶೆಟ್ಟರು ಇನ್ನೂ ಎಲ್ಲ ಯಂಗ್ಸ್ಟರ್ಸ್. ಅವಾಗ ಆ ಸಮಯದಲ್ಲಿ ನಾನು ಡೆಪ್ಟಿ ಕಮಿಷನರ್ ಏನು ಆವಾಗ ಅಲ್ಲಿ ರೈಡ್ ಮಾಡೋಕ್ಕೆ ಹೋಗಬೇಕು. ಮತ್ತು ಹಿಂದ್ಗಡೆಯಿಂದ ನನ್ನ ಮುಂದೆ ಹೋಗ್ತಾಯಿದೆ, ನಮ್ಮ ಪೊಲೀಸ್ನವರೆಲ್ಲ ಅವ್ರಿಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಹಿಂದೆ. ಸೊ ನಾನೊಬ್ಬನೇ ಆಗ್ಬಿಟ್ಟೆ. ಐ ವಾಸ್ ಸರೌಂಡೆಡ್ ಬೈ ಫುಲ್ ಮಾಬ್ ಬರ್ತಾರೆ. ನನ್ನ ಹತ್ರ ಇದ್ದಿದ್ದು ಒಂದು ಲಾಠಿ ಆ್ಯಂಡ್ ಒಂದು ವೆಪನ್ ಇದ್ದಿತ್ತು. ಆ್ಯಂಡ್ ಆಲ್ಮೋಸ್ಟ್ ಐ ವಾಸ್ ಸರೌಂಡೆಡ್. ಮುಂದೆ ಹೋದ್ರೆ ಇಲ್ಲ, ಲೆಫ್ಟ್ ಹೋದ್ರೆ ಇಲ್ಲ ಜನ. ಅಲ್ಲಿ ಕೂಡ ಒಂದು ಟ್ರ್ಯಾಪ್ ಮಾಡಿಬಿಟ್ಟು ಸರ್, ಹೌ ಐ ಕೇಮ್ ಔಟ್ ಆಫ್ ಇಟ್ ಓನ್ಲಿ ಐ ನೋ. ಅಂದರೆ ಧೈರ್ಯ ಕಳ್ಕೊಬಾರ್ದು ನಾವು. ಕರೆಕ್ಟ್ ಸರ್. ನಾನೆಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಕ್ಲಾಸ್ ತೊಗೊಳ್ಳುವಾಗ DYSPಸ್ಗೆ ಸಬ್ ಇನ್ಸ್ಪೆಕ್ಟರ್ಸ್ಗೆ ಹೇಳ್ತಾ ಇರ್ತೀನಿ, ನೋಡಿ ನಮ್ಮ ಕೆಲಸ ಹೆಂಗೆ ಅಂದರೆ ತುರ್ತಾಗಿ ಗೊತ್ತಾಗ್ಬಿಡುತ್ತೆ ನಾವು ತಪ್ಪು ಮಾಡಿದ್ದೀವಿ ಅಂತ. ಈಗ ಸಾನಿಯಾ ಮಿರ್ಜಾ, ವಿರಾಟ್ ಕೊಹ್ಲಿ ಏನಾದರೂ ಫೀಲ್ಡಲ್ಲಿ ಮಾಡಿದ್ರೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ತಪ್ಪು ಮಾಡಿದ್ದಾರೆ ಕ್ಯಾಮ್ರಾಗಳಿರುತ್ತಲ್ಲ ಸರ್. ಮತ್ತೆ ಅವ್ರು ತಪ್ಪು ಮಾಡಿದ್ದಾರೆ. ಅದೇ ಒಬ್ಬ ಜಡ್ಜ್, ಒಬ್ಬ IAS ಆಫೀಸರ್ ಮಾಡಿದ್ರೆ ನಿಮ್ಗೆ 5 ವರ್ಷ ಬೇಕು ಗೊತ್ತಾಗ ತಪ್ಪು ಮಾಡಿದ್ದಾರೆ. ಸೊ ಆ ಥರದೇ ನಮ್ಮ ಕೆಲಸ. ಸೊ ಅದರಿಂದ ಯು ಹ್ಯಾವ್ ಟು ಟೇಕ್ ಎನ್ ಇನ್ಸ್ಟಂಟ್ ಡಿಸಿಷನ್ ಆಲ್ಸೋ. ಸೊ ಆ ಥರ ನಾವು ಕಲಿತೀವಿ, ಅವ್ರಿಗೂ ಕಲಿಸ್ತೀವಿ. ಖಂಡಿತ ಸರ್.